ಬಿಎಲ್ಎಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಸುನಿಲ್. ವೀಕ್ಷಕರೇ, ಈಗಾಗಲೇ ಸೈಬರ್ ವಂಚನೆ ಅನ್ನೋದು ಅದರ ಜಾಲ ಬಹಳಷ್ಟು ಹರಿದಾಡಿರುವಂಥದ್ದು. ಈಗಾಗಲೇ ಜಿ ಕನ್ನಡ ಜೊತೆ ಸೈಬರ್ ಎಕ್ಸ್ಪರ್ಟ್ಗಳು ಬಂದು ತಮ್ಮ ಅನುಭವನ ಹೇಳ್ತಾರೆ, ಯಾವ ರೀತಿ ಜಾಗೃತಿಯಿಂದ ಇರಬೇಕಂತ ಹೇಳ್ತಾರೆ. ಪ್ರಮುಖವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಅನ್ನೋದು ಬಹಳಷ್ಟು ಎಲ್ಲರಿಗೂ ಕೂಡ ಇಂಪಾರ್ಟೆನ್ಸ್ ಇದೆ. ಸೊ ಈ ಉದ್ಯೋಗ ಅಂದರೆ ಅದನ್ನೇ ಒಂದು ಜಾಲವಾಗಿ ಇಟ್ಕೊಂಡು ಬಹಳಷ್ಟು ಜನ ವಂಚನೆ ಮಾಡುವಂತಹ ಜಾಲ ಕೂಡ ಸೃಷ್ಟಿಯಾಗಿರುವಂಥದ್ದು. ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ಫೋರೆನ್ಸಿಕ್ ಎಕ್ಸ್ಪರ್ಟ್ ಪನೀಂದ್ರ ಅವರಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಟ್ ಸರ್, ನಿಮ್ಗೇನೆ ಗೊತ್ತು, ಎಲ್ಲರಿಗೂ ಕೂಡ ಉದ್ಯೋಗ ಅನ್ನೋದು ಈಗ ಪ್ರತಿ ಜೀವನ ಮಾಡೋದಕ್ಕೆ ಉದ್ಯೋಗ ಬಹಳಷ್ಟು ಇಂಪಾರ್ಟೆಂಟ್ಸ್. ಆದ್ರೆ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಬಹಳಷ್ಟು ಜನ ವಂಚನೆ ಮಾಡ್ತಾ ಇರುವಂತದ್ದು, ಏನ್ ಹೇಳ್ತೀರಾ ಸರ್? ಮೇಡಮ್, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ವಿ ಆರ್ ಲಿವಿಂಗ್ ಇನ್ ಸಚ್ ಎ ಪ್ಲಾಟ್ಫಾರ್ಮ್. ನಮಗೆ ಕಣ್ಣು ಕಾಣೋದ್ರಿಂದ ಹೆಚ್ಚಾಗಿ ಕಾಣದೇ ಹೋದ್ರ ಬಗ್ಗೆ ಒಲವು ಜಾಸ್ತಿ ಜನಕ್ಕೆ. ಅಂದ್ರೆ ಕಣ್ಣು ಕಾಣೋ ಥರ ಅವ್ರಿಗೆ ದಿನನಿತ್ಯ ಮಾಡೋ ಕೆಲಸಗಳಲ್ಲಿ ದೇ ವಿಲ್ ಹ್ಯಾವ್ ಪ್ರೈಮರಿ ಎಂಗೇಜ್ಮೆಂಟ್. ಅಡಿಷನ್ ಟು ದಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಆಸೆ ಉಟ್ಕೊಳುತ್ತೆ. ಏನಂದ್ರೆ ವರ್ಕ್ ಫ್ರಮ್ ಹೋಮ್, ನೀವು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಸಂಪಾದನೆ ಮಾಡ್ಬೋದು. ಅಂದ್ರೆ ನೀವು ಫ್ರೀ ಟೈಮಲ್ಲಿ ಒಂದು 4 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಒಂದು ತಿಂಗಳು ಒಂದು 40,000 ಕೊಡೋ ಅಷ್ಟು ನಿಮಗೆ ಆಪರ್ಚುನಿಟಿ ಇದೆ. ಅದೆಲ್ಲ ಹಾಕಿದ್ರೆ ಸೊ ಯಾರಿಗಾಗಲಿ ಸ್ವಲ್ಪ ಅದು ಆಸೆ ಹುಟ್ಕೊಳ್ಳುತ್ತೆ. ಈ ಆಸೆ ದುರಾಸೆ ಆಗ್ತಾ ಹೋದಾಗ ಹೇಗೆ ಅದು ವಂಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ, ನಮ್ಮ ಈ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಲಿಂಕ್ಸ್ ಬರುತ್ತೆ, ಒಂದು ಕಮ್ಯುನಿಕೇಶನ್ ಕೊಡ್ತಾ ಹೋಗ್ತಾರೆ. ಏನಂತ, ಏನು ತುಂಬ ಸಿಂಪಲ್ ಜಾಬ್, ನಾವು ನಿಮಗೆ ಒಳ್ಳೆಯ ಒಂದು ಆಪರ್ಚುನಿಟಿ ಕೊಡ್ತೀವಿ, ತುಂಬ ಸಿಂಪಲ್ ಜಾಬ್ ಇದು, ನೀವು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ನಾವು ಕಳಿಸೋವಂಥ ಕೆಲವು ಲಿಂಕ್ಗಳನ್ನ ನೀವು ಬರೀ ಲೈಕ್ ಮಾಡಿದ್ರೆ ಸಾಕು, ನಿಮಗೆ ದುಡ್ಡು ಬಂದ್ಬಿಡುತ್ತೆ. ಹೌದಾ? ನನಗೆ ಗೊತ್ತಾಗೋತ್ತಿಲ್ದೇನೋ ದಿನನಿತ್ಯ ಒಂದು ವಿಡಿಯೋ ನೋಡ್ತಾ ಇರ್ತೀನಿ, ಲಿಂಕ್ಸ್ ನೋಡ್ತಾ ಇರ್ತೀನಿ, ನನಗೆ ಇಷ್ಟ ಆಗಿದ್ದು ನಾನು ಲೈಕ್ ಮಾಡ್ತಾನೆ ಇರ್ತೀನಿ. ಆದರೆ ನಾನು ಮಾಡೋ ಲೈಕ್ಗಳಿಗೆ ದುಡ್ಡು ಕೊಡ್ತಾರೆ ಯಾರ ನನಗೆ ಅಂತ ಕೇಳಿದ್ರೆ, ವಾವ್, ಇಟ್ಸ್ ಎ ಗುಡ್ ವರ್ಕ್ ಫ್ರಮ್ ಹೋಮ್ ಅಂತ ಜನ ಅರ್ಥ ಮಾಡಿಕೊಂಡು, ಸರಿ ಆಯಿತು ನಾನು ಒಪ್ಕೋತೀನಿ, ಕೆಲಸ ಮಾಡೋಕೆ ಒಪ್ಕೊಂಡಿದ್ದೀನಿ, ನಾನು ನನಗೇನು ಮಾಡೋಕೆ ಹೇಳಪ್ಪ ಅಂತ ರಿಪ್ಲೈ ಮಾಡ್ತಾರೆ. ಅದಕ್ಕೆ ರಿಪ್ಲೈ ಬರುತ್ತೆ, ಏನಂತ ಒಂದು ಲಿಂಕ್ ಕಳಿಸ್ತಾರೆ. ಯಾವುದೋ ಒಂದು ಉದಾಹರಣೆಗೆ ಮೇಕ್ ಮೈ ಟ್ರಿಕ್ ಒಂದು ಲಿಂಕು, ಅದೊಂದು ಈಸಿ ಇಟ್ಟಿರೋದು ಒಂದು ಲಿಂಕು. ಈ ಪ್ರೊಫೈಲ್ಗಳು ಇರ್ತಾವಲ್ಲ, ಇದೆಲ್ಲ ಜೆನ್ಯೂನ್ ಪ್ರೊಫೈಲ್ಗಳಿದು, ಇದ್ರಲ್ಲಿ ಯಾವುದು ಫೇಕ್ ಇರೋದಿಲ್ಲ, ಒಳ್ಳೊಳ್ಳೆ ಬ್ರ್ಯಾಂಡ್ಗಳದು ಆ ಲಿಂಕ್ಸ್ಗಳನ್ನ ಕಳಿಸ್ಕೊಡ್ತಾರೆ. ನೀವು ನೋಡ್ತೀರಾ, ಲೈಕ್ ಮಾಡ್ತೀರಾ, ಲೈಕ್ ಮಾಡಿದ್ದನ್ನ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ತಿರ್ಗಾ ಅವ್ನಿಗೆ ವಾಪಸ್ ಕಳಿಸ್ಕೊಟ್ರೆ, ಓ ನಿನಗೆ 150 ರೂಪಾಯಿ ನೀನು ಅರ್ನ್ ಮಾಡಿದ್ಯಾ ಇವಾಗ ಇದರಿಂದ, ಇದೇ ಥರ 5 ಟಾಸ್ಕ್ನ ನೀನು ಕಂಪ್ಲೀಟ್ ಮಾಡಬೇಕು, 5 ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಒಟ್ಟಿಗೆ ಅಷ್ಟು ಅಮೌಂಟ್ನ ನಾವು ನಿನ್ನ ಅಕೌಂಟಿಗೆ ಹಾಕ್ತೀವಿ ಅಂತ ಪ್ರಪೋಸಲ್ ಕೊಡ್ತಾರೆ. ಸರಿ, ಅವ್ರು ನಾವೇನು ಮಾಡ್ತೀವಿ, ಒಂದು 5 ಸಿಂಪಲ್ ಟಾಸ್ಕ್ ಅಲ್ವಾ, ಲೈಕ್ ಮಾಡೋದು, ಸ್ಕ್ರೀನ್ಶಾಟ್ ಕಳಿಸೋದು ಅಷ್ಟೇ. ಸೊ ಹಾಕ್ಬಿಟ್ಟು ಜನ ಕಳಿಸ್ಕೊಡ್ತೀವಿ. ಬಟ್ ಫಸ್ಟು ಪ್ರಾಮಿಸ್ ಮಾಡೋರ ಪ್ರಕಾರ ನಾವೇನು 5 ಲೈಕ್ನ ಕ್ಲಿಕ್ ಮಾಡಿಬಿಟ್ಟು ನಾವೇನು 5ನೇ ಸ್ಕ್ರೀನ್ಶಾಟ್ ಕಳಿಸ್ಕೊಡ್ತೀವಲ್ಲ, ನಮ್ಮ ಬ್ಯಾಂಕಿನ ಇನ್ಫಾರ್ಮೇಷನ್ ತಗೋತಾರೆ. ಇಲ್ಲಿ ತನಕ ಏನು ಸ್ಕ್ಯಾಮ್ ಇಲ್ಲ. ಓಕೆ, ಬ್ಯಾಂಕ್ ಇನ್ಫಾರ್ಮೇಷನ್ ತಗೋತಾರೆ, ನಾವು ಬ್ಯಾಂಕ್ದು ಇನ್ಫಾರ್ಮೇಷನ್ ಕೊಡ್ತೀವಿ. ಈ ಹಂತದಲ್ಲಿ ಅವ್ರು UPI ಪೇಮೆಂಟ್ ಮಾಡೋದಿಲ್ಲ, ದೇ ಅವಾಯ್ಡ್ ಡೂಯಿಂಗ್ ದಿಸ್. ಬ್ಯಾಂಕಿನ ಇನ್ಫಾರ್ಮೇಷನ್ ತಗೋತಾರೆ, ನಾವು ತಗೊಂಡಿದ್ದೇನೆ ಒಂದು ಅರ್ಧ ಗಂಟೆಗೆ ಬ್ಯಾಂಕ್ ಅಮೌಂಟ್ ಬಂದ್ಬಿಡುತ್ತೆ. ಆ ಒಂದು 150 ರೂಪಾಯಿ 200 ರೂಪಾಯಿ ಪ್ರಾಮಿಸ್ ಮಾಡಿರ್ತಾರೆ, ಅದು ಬಂದ್ಬಿಡುತ್ತೆ ಅಕೌಂಟಿಗೆ. ಸೊ ಯು ಗೇನ್ ದ ಕಾನ್ಫಿಡೆನ್ಸ್, ಓ ಒಳ್ಳೆ ಕೆಲಸ ಮಾಡ್ಕೊಂಡು ಬರೀ ಲೈಕ್ ಮಾಡಿದ್ರೆ ನನಗೆ ಇಷ್ಟು ಒಳ್ಳೆ ದುಡ್ಡು ಬಂದ್ಬಿಡ್ತದೆ. ಅವ್ರು ನಿಮ್ಮನ್ನ ಒಂದು ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ಅಂದರೆ ಇಲ್ಲಿ ತನಕ ನಡೆದಿರೋ ಟ್ರಾನ್ಸಾಕ್ಷನ್ ಜೆನ್ಯೂನ್. ಇನ್ನು ಮುಂದಕ್ಕೆ ಆಗೋ ಟ್ರಾನ್ಸಾಕ್ಷನ್ ಏನಂದರೆ ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗಿರೋದು. ನೀವು ಫಸ್ಟ್ ಅಮೌಂಟ್ ಬಂದ ತಕ್ಷಣ ನಿಮ್ಮನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ. ಅಲ್ಲಿ ಒಂದು 200 ಜನ 300 ಜನ ಇರ್ತಾರೆ. ಅಲ್ಲಿ ನೀವು ಅನ್ಕೋತೀರಾ, ಓ ಎಲ್ಲ ನಮ್ಮ ಥರದವ್ರೆ, ಎಲ್ಲ ಇಲ್ಲಿ ಬಂದು ಗ್ರೂಪಲ್ಲಿ ಡಿಸ್ಕಸ್ ಮಾಡ್ಕೊಂಡಿದ್ದಾರೆ ಅಂತ ಅದೇ ರೀತಿ ಬಿಂಬಿಸಲಾಗುತ್ತೆ. ಸರಿ, ನೀವು ಗ್ರೂಪ್ ಆ್ಯಡ್ ಆಗ್ತೀರಾ, ಅಲ್ಲಿ ಏನು ಮೆಸೇಜ್ಗಳು, ಓಕೆ ನಾನು ಈ ಟಾಸ್ಕ್ ಮಾಡಿದೆ ನನಗೆ 200 ರೂಪಾಯಿ ಬಂತು ಅಂತ ಕೆಲವರು ಹೇಳಿದ್ರೆ, ನನಗೆ 2,000 ಬಂತು 20,000 ಬಂತು ಅಂತೆಲ್ಲ ಮೆಸೇಜ್ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಎಲ್ಲ ಗ್ರೂಪಲ್ಲಿ 200 ಜನ ಗ್ರೂಪಲ್ಲಿ ಉದಾಹರಣೆ ಒಂದು 50 ಜನ ಈ ಥರ ಹೊಸದಾಗಿ ಅಮಾಯಕ ಇರ್ಬೋದು. ಒಂದು 200 ಜನ ಇರ್ತಾರಲ್ಲ, ಅಲ್ಲಿ ಎಲ್ಲ ಕಳ್ರೆ ಅವ್ರದ್ದೇ ಒಂದು ಗ್ಯಾಂಗ್. ಅವ್ರು ಮಾಡ್ತಾರೆ, ಒಂದು ಲಿಸ್ಟ್ ಕಳಿಸ್ತಾನೆ ಅವನು. ಇವಾಗ ನೆಕ್ಸ್ಟ್ 5 ಮಿನಿಟ್ಸಲ್ಲಿ ಇದನ್ನೆಲ್ಲ ಲೈಕ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಹಾಕ್ಬೇಕು ಇದಕ್ಕೆ ಅಂತ ಕೊಡ್ತಾನೆ. ಹಾಕಿದ್ರೆ ಏನಾಗುತ್ತೆ, ಮೆಸೇಜ್ಗಳು ಭಾಷೆ ನನಗೆ 5,000 ಬಂತು, ನನಗೆ 6,000 ಬಂತು ಅಂದ್ಕೊಂಡು ಸುಮ್ಮನೆ ಮೆಸೇಜ್ ಮಾಡಿ ಶುರು ಮಾಡ್ತಾರೆ.
ಒಬ್ಬ ಹೊಸ ವ್ಯಕ್ತಿ ಆಗಿರುವಂತ ನಿಮಗೆ ಅಯ್ಯೋ ಹೌದಪ್ಪ ಇವರು ಇಷ್ಟು ಕೂತಿದ್ದಾರೆ, ನಾನು ಮಾಡಿ ನಮಗೂ ದುಡ್ಕೋಬೋದಿದೆ ನಾನು ಅಂತ ಹೇಳ್ಬಿಟ್ಟು ಅನ್ಕೋತಾರೆ. ಈ ಹಂತದಲ್ಲಿ ಒಂದು ಪ್ರಾಜೆಕ್ಟ್ ಕೊಡ್ತಾವೆ ನಾವು. ಏನಂತ, ನೀವು ಉದಾಹರಣೆಗೆ ಒಂದು ಸ್ಲ್ಯಾಬ್ ಕೊಡ್ತಾನೆ ನಾವು. 5,000 10,000 15,000 ಅಂದ್ಕೊಂಡು ಅವನು ಒಂದು ಸ್ಲ್ಯಾಬ್ ಕೊಡ್ತಾನೆ. 5,000 ಹಾಕಿದ್ರೆ ನಿಮಗೆ ಅರ್ಧ ಗಂಟೆ ಟೈಮಲ್ಲಿ 6,500 ವಾಪಸ್ ಬರುತ್ತೆ ನಿಮಗೆ. ನಾವು ಮಾಡ್ತಿದ್ದೀನಪ್ಪ ಅಂತ ಕೇಳಿದ್ರೆ ನಾವು ಒಂದು ಬಿಟ್ಕಾಯಿನ್ ಬಿಸ್ನೆಸ್ ಮಾಡ್ತಿದ್ದೀವಿ. ನಾವು ಒಂದು ವೆಬ್ಸೈಟ್ ಅಡ್ರೆಸ್ ಕೊಡ್ತಾನೆ ಅವನು. ಅದ್ರ ಕೊಟ್ಬಿಟ್ಟು ನೀವು ಇದಕ್ಕೆ ಲಾಗಿನ್ ಆಗಬೇಕು. ಲಾಗಿನ್ ಆಗಿಬಿಟ್ಟು 5,000 ರೂಪಾಯಿ ಕಟ್ಟಬೇಕಲ್ಲಿ. ವಿತಿನ್ ಹಾಫ್ ಅನ್ ಅವರ್ ನಿಮಗೆ 6,500 ಬಂದ್ಬಿಡುತ್ತೆ ಅಂತ ಹಾಕ್ತಾನಲ್ಲ ಅವನು. ಆ ಅರ್ಧ ಗಂಟೆ ಆದ ತಕ್ಷಣನೇ ಇರ್ತಾರೆ 200 ಜನ ಅವ್ರ ಕಡೆ ಗ್ಯಾಂಗ್ನವರು. ಅವ್ರು ಏನ್ ಮೆಸೇಜ್ ಹಾಕೋಕೆ ಶುರು ಮಾಡ್ತಾರೆ ಅಂತ ಕೇಳಿದ್ರೆ, ಬ್ಯಾಂಕ್ನಿಂದ ಬಂದಿರುವಂತ SMS, ನನಗೆ SMS ಬಂದ್ಬಿಡ್ತು ಬ್ಯಾಂಕಿಂದ, ICICI ಬ್ಯಾಂಕ್ ಸ್ಕ್ರೀನ್ ಶಾಟ್ ಹಾಕ್ತಾರೆ, ಓಕೆ ಫೆಡೆಕ್ಸ್ ಫೆಡರಲ್ ಬ್ಯಾಂಕ್ ಸ್ಕ್ರೀನ್ ಶಾಟ್ ಹಾಕ್ತಾರೆ. ಸ್ಕ್ರೀನ್ ಶಾಟ್ ಒಬ್ಬ ಹಾಕ್ತಾನೆ, ಮೆಸೇಜ್ ಒಬ್ಬ ಹಾಕ್ತಾನೆ, ಇನ್ನೊಬ್ಬ ಇದೇನು ಹಾಕ್ತಾನೆ. ಅಂದ್ರೆ ಹೇಗೆ ಹಾಕ್ತಾರೆ ಅಂತ ಕೇಳಿದ್ರೆ, ನಾನು ಈ ಆಕ್ಟಿವಿಟಿನ ದುಡ್ಡು ಹಾಕಿಲ್ಲ ಅಂತ ಕೇಳಿದ್ರೆ ನಾನು ತುಂಬಾ ಕಳ್ಕೊತಾ ಇದ್ದೀನಪ್ಪ ಅಂತ ಒಂದು ಅನಿಸಿಕೆ ಬಂದ್ಬಿಡ್ಬೇಕಾದ್ರು, ಅಷ್ಟು ಮಟ್ಟಿಗೆ ಹಾಕ್ತಾರೆ. ಇಲ್ಲಿ ಏನಾಗುತ್ತೆ, ದಿಸ್ ಇಸ್ ದ ಪೋರ್ಟಲ್ ಫಾರ್ ಸ್ಕ್ಯಾಮ್. ನಾನು 5,000 ರೂಪಾಯಿ ಆ ಒಂದು ಪೋರ್ಟಲ್ ಕಟ್ಬೇಕಾದ್ರೆ ಒಂದು ಲಿಂಕ್ ಕೊಟ್ಟಿರ್ತಾರೆ. ಅದಕ್ಕೆ ನಾನು ಏನು ಮಾಡಿರ್ತೀನಿ, UPI ಪೇಮೆಂಟ್ ಮುಖಾಂತರ ನಾನು ಅವನ ಅಕೌಂಟಿಗೆ ದುಡ್ಡು ಹಾಕ್ತೀನಿ. ನಾನು ಹಾಕೋದು ಅವ್ರ ಅಕೌಂಟಿಗೆ, ನನ್ನ ಅಕೌಂಟಿಂದ ಹೋಗ್ಬಿಡುತ್ತೆ. ಅವ್ರ ಅಕೌಂಟ್ ಹೋದ ತಕ್ಷಣ ಆ ಒಂದು ಪೋರ್ಟಲ್ ಅಲ್ಲಿ ತೋರಿಸ್ತಿರುತ್ತೆ. ಉದಾಹರಣೆಗೆ ಪಣೀಂದ್ರ ಹೆಸರು ಕಾಣಿಸ್ತಿರುತ್ತೆ, ಅಮೌಂಟ್ ₹5,000 ಕಾಣಿಸ್ತಿರುತ್ತೆ. ತಕ್ಷಣ ಹಾಕಿದ ತಕ್ಷಣ ಅರ್ಧ ಗಂಟೆ ಆಗುತ್ತೆ. ಅವ್ನು ಹಂಗೆ ಪ್ರೊಮಿಸ್ ಮಾಡಿರ್ತಾನೆ 5,000 ರೂಪಾಯಿ ಆಗಿದ್ರೆ 6,000 ಬರುತ್ತೆ ಹಾಕಿರ್ತಾನಲ್ಲ. ಅರ್ಧ ಗಂಟೆ ಆದ ತಕ್ಷಣ ಪಣೀಂದ್ರ ಹೆಸರಿರುತ್ತೆ, ಕೆಳಗಡೆ ₹6,500 ಅಂತ ತೋರಿಸ್ತಿರುತ್ತೆ ಅದು. ನನಗೆ ವಾವ್, 5,000 ಇನ್ವೆಸ್ಟ್ ಮಾಡಿದ್ದೀನಿ, 6,500 ಬಂದ್ಬಿಟ್ಟಿದೆ, ನಾನು ಖುಷಿ ಆಗ್ಬಿಡ್ತೀನಿ. ನಾನು ನೆಕ್ಸ್ಟ್ ಸ್ಲ್ಯಾಬ್ ಕೊಡ್ತಾನೆ ಅವನು, 10,000 ಹಾಕ್ಬೇಕು. 10,000 ಹಾಕಿದ್ರೆ ಒಂದು 12,500 ಬರುತ್ತೆ ಹಾಕಿರ್ತಾನೆ ಅವನು. ಆ ರೀತಿಯಲ್ಲಿ ಏನು ಮಾಡ್ತೀನಿ, ದುಡ್ಡು ಹಾಕ್ತಾ ಇರ್ತೀನಿ. ಆದರೆ ನಾನು ಹಾಕೋ ದುಡ್ಡು ಇದೆಯಲ್ಲ, ನನ್ನ ಅಕೌಂಟಿಂದ ಅವನ ಅಕೌಂಟ್ ಡೈರೆಕ್ಟಾಗಿ ಹೋಗುತ್ತೆ. ಬಟ್ ನನಗೇನಲ್ಲಿ ನನ್ನ ದುಡ್ಡು ಅರ್ನ್ ಮಾಡ್ತೀನಿ ತೋರಿಸ್ತಾನಲ್ಲ ಅವನು, ಅದು ನನ್ನ ಅಕೌಂಟ್ ಬಂದಿರಲ್ಲ. ಅದು ಅವನ ಪೋರ್ಟಲ್ ತೋರಿಸ್ತಾರೆ ಅಷ್ಟೇ. ಅದು ಅವನೇನ್ ಮಾಡ್ತಾನೆ, ನಂಬರ್ ಚೇಂಜ್ ಮಾಡ್ತಾನೆ ಅಷ್ಟೇ. ಅವನು 5,000 ರೂಪಾಯಿ ನಾನು ಕಟ್ಟಿರ್ಬೇಕಲ್ಲ ಅವನಿಗೆ, ಅವನು 6,500 ಅಂತ ಬರೀತಾನೆ ಅಷ್ಟೇ. ಅಲ್ಲಿ ಆ 6,500 ನನ್ನ ಅಕೌಂಟ್ ಬಂದಿಲ್ವಲ್ಲ, ನನ್ನ ಅಕೌಂಟ್ ಬಂದ್ಮೇಲೆ ನನ್ನ ತಂದಿದ್ದ ಲೆಕ್ಕ ಬರ್ತದ್ದು. ಬಟ್ ನೋಡೋದಕ್ಕೆ ಏನಾಗುತ್ತೆ, ನಂದು ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ, ಅಲ್ಲಿ 5,000 ರೂಪಾಯಿ ಕಟ್ಟಿದ್ದಕ್ಕೆ 6,500 ಬರ್ತದೆ ಅಂತ ಶುರು ಮಾಡಿಬಿಟ್ರು. ದುಡ್ಡು ಹಾಕ್ತಾ ಇರ್ತಾರೆ. ನೀವು ನಂಬೋದಿಲ್ಲ, ಯಾರೇ ಆಗಲಿ ನಂಬೋದು ತುಂಬ ಕಷ್ಟ ಆಗಿ ವಿಚಾರ. 45 ಲಕ್ಷ 50 ಲಕ್ಷ 1 ಕೋಟಿ ಹಂಗೆಲ್ಲ ದುಡ್ಡು ಹಾಕಿ ಮೋಸ ಹೋಗಿ ಜನ ಇವತ್ತಿನ ದಿನ ಸೈಬರ್ ಕ್ರೈಮ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಹಾಕೊಂಡು ಕೂತಿದ್ದಾರೆ. ಈ ತರ ಜಾಬ್ ಆಫರ್ ಮಾಡಿಕೊಂಡು ಅವರು ನಿಮಗೆ ಸ್ಟಾರ್ಟಿಂಗ್ ಒಂದು 100-500 ರೂಪಾಯಿ ಹಾಕ್ಬಿಟ್ಟು ಲಕ್ಷಾಂತರ ರೂಪಾಯಿ ಅವರು ಹೊಡೆಯುವಂಥ ಒಂದು ದೊಡ್ಡ ನೆಟ್ವರ್ಕು ಸೈಬರ್ ಕ್ರೈಮಲ್ ಆಗಿದೆ. ಸರ್, ಈಗ ಎಕ್ಸಾಂಪಲ್ ವಾಟ್ಸಪ್ ನಂಬರ್, ಈಗ ನನ್ನ ಹತ್ರದವರದ್ದೇ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ವಾಟ್ಸಪ್ಗೆ ಮೆಸೇಜ್ ಬರುತ್ತೆ ನೀವು ಹೇಳಿದಾಗೆ ಜಾಬ್ ಆಫರ್ ಹಾಗೆ. ಬಟ್ ಅವ್ರಿಗೆ ನಂಬರ್ ಎಲ್ಲಿಂದ ಸಿಗ್ತಾ ಇದೆ ಸರ್? ಯಾಕಂದ್ರೆ ಹೌದು ನಾವೆಲ್ಲ ಕಡೆ ಕೊಡ್ತೀವಿ, ಬಟ್ ಆದ್ರೆ ಅವ್ರ ಕೈಗೆ ಯಾವ ರೀತಿ ಸಿಗ್ತಾ ಇದೆ? ಇವತ್ತಿನ ದಿನ ನಂಬರ್ ಸಿಗೋದು ತುಂಬಾ ಕಷ್ಟ ಇಲ್ಲ. ನಾವು ಸಿಂಪಲ್ ಒಂದು ಯಾವ ಮಾಲ್ ಹೋಗ್ತೀರಾ, ನೀವು ಹೋದ ತಕ್ಷಣ ಅಲ್ಲಿ ಅಪ್ರೋಚ್ ಮಾಡ್ತಾರೆ ನಿಮ್ಗೆ ಯಾರು. ಸೊ ಒಂದು ಲಕ್ಕಿ ಡಿಪ್ ನಡೀತಿದೆ, ಯು ಕ್ಯಾನ್ ವಿನ್ ಅ ಮಾರುತಿ ಕಾರ್, ಯು ಕ್ಯಾನ್ ವಿನ್ ಅ ಹಾಲಿಡೇ ಟೂರಿಸಂ. ಏನಿಲ್ಲ ಸರ್, ನೀವು ಜಸ್ಟ್ ಇನ್ಫಾರ್ಮೇಶನ್ ಫಿಲ್ ಅಪ್ ಮಾಡಿ ಸಾಕಿ. ಏನ್ ಮಾಡ್ತೀರಾ, ಹೆಸರು ಬರೀತೀರಾ, ಮೊಬೈಲ್ ನಂಬರ್ ಹಾಕ್ತೀರಾ, ಡ್ರಾಪ್ ಬಾಕ್ಸ್ ಹಾಕ್ಬಿಡ್ತೀರಾ ಅಷ್ಟೇ. ಬಟ್ ಯು ಮಸ್ಟ್ ನೋ ದಿಸ್ ಇಸ್ ಅ ಸೋರ್ಸ್ ಆಫ್ ಡೇಟಾ ಕಲೆಕ್ಷನ್. ನೀವು ಡೇಟಾ ಕೊಟ್ಟಿರ್ತೀರಾ ಅವತ್ತ, ನೇಮು ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ. ಇವತ್ತಿನ ದಿನ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಕೇಳಿದ್ರೆ, ನಿಮ್ಮ ಸೋಷಿಯಲ್ ಮೀಡಿಯಾಗೆ ಹೋಗ್ಬಿಟ್ರೆ, ನಿಮ್ಮ ಹೆಸರು ಹಾಕಿ ಸೋಷಿಯಲ್ ಮೀಡಿಯಾಗೆ ಹೋದ್ರೆ ನೀವು ಏನು ಎತ್ತದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ನಂಬರ್ ಇಟ್ಕೊಂಡ್ಬಿಟ್ಟು ಎಷ್ಟೋ ಕಡೆ ಆಥರೈಸ್ಡ್ ಆಗೋ ಅನ್ಆಥರೈಸ್ಡ್ ಆಗೋ ಬೇರೆ ವಿಚಾರ, ಮೊಬೈಲ್ ನಂಬರ್ ಹಾಕ್ಬಿಟ್ಟು ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಗೊತ್ತಾಗುತ್ತೆ. ಮೊಬೈಲ್ ನಂಬರ್ ಇಂದ ಇಟ್ ಲಿಂಕ್ ಟು ಯುವರ್ ಆಧಾರ್ ನಂಬರ್ ಆಲ್ಸೋ. ಸೊ ಒಂದು ಇನ್ಫಾರ್ಮೇಶನ್ ಇವೆಂಟ್ ರಿವೀಲ್ ಮಾಡ್ತಿದ್ದೀರಾ, ಇಟ್ ಇಸ್ ಯುವರ್ ಮೊಬೈಲ್ ನಂಬರ್. ಎಲ್ಲ ಆಕ್ಟಿವಿಟಿ ಕೂಡ ಇವತ್ತಿಂದ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದೆ. ಎಷ್ಟೋ ಕೇಸ್ಗಳಲ್ಲಿ ನಾವು OTP ಕೊಡಲ್ಲಪ್ಪ, OTP ಫ್ರಾಡ್ ಆಗೋಯ್ತು ಅಂತ ಕೇಳ್ತಾರೆ. OTP ಫ್ರಾಡ್ ಆಗೋಕ್ಕಿಂತ ಮುಂಚೆ ನೀವೇನ್ ಮಾಡಿರ್ತೀರ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಒಂದು ಸ್ಪೆಸಿಫಿಕ್ ಡಿವೈಸ್ ನ
ಟಾರ್ಗೆಟ್ ಮಾಡ್ಬೇಕಾದ್ರೆ ಮೊಬೈಲ್ ನಂಬರ್ ಇಸ್ ದ ಫಸ್ಟ್ ಸೋರ್ಸ್. ಓಕೆ. ಅವರು ಆ ಒಂದು ಪರ್ಟಿಕ್ಯುಲರ್ ಮೊಬೈಲ್ ನಂಬರ್ಗೆ ಒಂದು ವಾಟ್ಸಪ್ ಕಳಿಸ್ತಾರೆ, ಒಂದು ಲಿಂಕ್ ಕಳಿಸ್ತಾರೆ, ಯಾವ 5,000 rupees ವೋಚರ್, ಕ್ಲಿಕ್ ದಿಸ್. ನೀವು ಕ್ಲಿಕ್ ಮಾಡ್ತೀರಾ ಅಷ್ಟೇ. ನೀವು ಆ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ, ಬಿಕಾಸ್ ಯು ಆರ್ ಆರ್ಡಿನರಿ ಪರ್ಸನ್. ಎಸ್ ಸರ್. ಆ ಪರ್ಟಿಕ್ಯುಲರ್ ಲಿಂಕ್ ಏನಿರುತ್ತೆ ಅದು ಕುಡ್ ಬಿ ಎ ಫಿಶಿಂಗ್ ಲಿಂಕ್ ಇರ್ಬೋದು, ಮ್ಯಾಲಿಷಿಯಸ್ ಲಿಂಕ್ ಇರ್ಬೋದು. ಆ ಲಿಂಕ್ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಮೊಬೈಲ್ ಕಾಂಪ್ರಮೈಸ್ ಆಗ್ಬಿಡೋ ಥರ ಅಪ್ಲಿಕೇಶನ್ಗಳು ಕೂಡ ಇದೆ. ಅಂದರೆ ಮೊಬೈಲ್ ಕಾಂಪ್ರಮೈಸ್ ಆಗುತ್ತೆ, ಅಂದರೆ ನಿಮ್ಮ ಮೊಬೈಲ್ನ ಆಕ್ಸೆಸ್ ಇನ್ನೊಬ್ರಿಗೆ ಸಿಗ್ತಿರುತ್ತೆ. ಅವನು ಏನೋ ಟ್ರಾನ್ಸಾಕ್ಷನ್ ಮಾಡ್ತಾನೆ, OTP ನಿಮ್ಮ ಮೊಬೈಲಿಗೆ ಬರುತ್ತೆ, ನೀವು ಹೇಳೋದು ಸಿಟ್ಟಿಂದೇ ಇಲ್ಲ, ಬಿಕಾಸ್ ನಿಮ್ಮ ಮೊಬೈಲ್ ಆಕ್ಸೆಸ್ ಅವನಿಗೆ ಸಿಕ್ಕಿರೋದ್ರಿಂದ ಅವನು ಸೈಬರ್ ಕ್ರಿಮಿನಲ್ ಏನು ಮಾಡ್ತಾನೆ, OTP ಇಟ್ಕೊಂಡು ಅವನು ಏನು ಬೇಕೋ ಫ್ರಾಡ್ ಮಾಡ್ತಾನೆ. ಸೊ ಅಂದರೆ ಫಸ್ಟು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂತ ಕೇಳಿದ್ರೆ ನಮ್ಮ ಡೇಟಾನ ನಾವೇ ರಿವೀಲ್ ಮಾಡ್ತೀವಿ. ಯಾವುದೋ ಸೂಪರ್ ಮಾರ್ಕೆಟ್ ಹೋಗ್ತೀರಾ ನೀವು, ಅಲ್ಲಿ ಏನೋ ಐಟಮ್ ತಗೋತೀರಾ, ಬಿಲ್ ಮಾಡ್ಬೇಕಾದ್ರೆ ಸರ್ ನಿಮ್ಮ ಮೊಬೈಲ್ ನಂಬರ್ ಕೇಳೇ ಕೇಳ್ತಾರೆ ಅಲ್ವಾ? ಅಂಡ್ ವಿ ಫೀಲ್ ವೆರಿ ಪ್ರೌಡ್. ಮೊಬೈಲ್ ನಂಬರ್ ತಗೋ. ಎಷ್ಟೋ ಜನ ಫ್ಯಾನ್ಸಿ ನಂಬರ್ ಇಟ್ಕೊಂಡಿರ್ತಾರೆ. ಎಸ್ ಸರ್, ಹೌದು. ದೇ ಫೀಲ್ ಪ್ರೌಡ್ ಅಂಡ್ ಇಟ್ಸ್ ಎ ಪ್ಲೆಷರ್ ಫಾರ್ ದೆಮ್ ಟು ಟೆಲ್ ದ ಮೊಬೈಲ್ ನಂಬರ್. ಬಟ್ ಆ ಮೊಬೈಲ್ ನಂಬರ್ ಶೇರ್ ಮಾಡೋದ್ರಿಂದ ಯಾವ ಸೋರ್ಸ್ಗಳಿಂದ ಎಲ್ಲೆಲ್ಲಿ ಅದು ಲೀಕ್ ಆಗುತ್ತೆ ಇನ್ಫಾರ್ಮೇಶನ್ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅವಾಗ ನೋಡ್ತಾ ಇರ್ತೀವಿ, ಇಷ್ಟು ಜನ ಇಂಡಿಯನ್ಸಿನ ಡೇಟಾ ಇಸ್ ಲೀಕ್ಡ್, ಅದೊಂದು ಪೋರ್ಟಲಿಂದ ಲೀಕ್ ಆಯಿತು. ಯಾಕೆ ಲೀಕ್ ಆಯಿತು? ಅಲ್ಲಿ ಸೈಬರ್ ಸೆಕ್ಯೂರಿಟಿ ಪ್ರೊಸೀಜರ್ಸ್ ಲ್ಯಾಪ್ಸ್ ಆಗಿದೆ ಅಂತ ಇರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಲ್ಯಾಕ್ ಆಗಿದೆ ಅಂದ್ಬಿಟ್ಟು ಅಂತ. ಇವತ್ತಿನ ದಿನ ಒಂದು ಆನ್ಲೈನಲ್ಲಿ ನಾವು ಸರ್ಚ್ ಮಾಡಿಬಿಟ್ಟು ಡೇಟಾಬೇಸ್ ತಗೋಬೇಕು ಅಂತ ಕೇಳಿದ್ರೆ ಎಷ್ಟೋ ಜನ ಡೇಟಾಬೇಸ್ ಸೇಲ್ ಮಾಡ್ತಾರೆ. ಇವತ್ತಿನ ದಿನ ಅವ್ರ ಡೇಟಾಬೇಸ್ ಏನಿಂದ ಸಿಗ್ತಿದೆ? ಮೊಬೈಲ್ ಆಪರೇಟರ್ ಇರ್ಬೋದು, ಸೂಪರ್ ಮಾರ್ಕೆಟ್ಗಳಾಗಿರ್ಬೋದು, ರಿಚಾರ್ಜ್ ಮಾಡಿಸ್ಕೊಂತ ಅಂಗಡಿಗಳಿರ್ಬೋದು, ಓಕೆ, ಈ ಥರ ಲಕ್ಕಿ ಡಿಪ್ ಹಾಲಿಡೇ ಟೂರಿಸಮ್ ಅನ್ಕೊಂಡು ಮಾಡ್ತಾರಲ್ಲ, ಅಲ್ಲಿಂದ ಇರ್ಬೋದು. ನಾನು ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಅಪ್ಲಿಕೇಶನ್ ಹಾಕಿರ್ತೀರಾ ನೀವು ಕ್ರೆಡಿಟ್ ಕಾರ್ಡ್ ಸಿಗಲ್ಲ ನಿಮಗೆ. SBI ಒಂದು ಉದಾಹರಣೆ, ನಾನು SBI ಹೇಳ್ತಿಲ್ಲ, ಒಂದು ಕಡೆ ಹೋಗ್ತೀರಾ, SBI ಸರ್ ಆಫರ್ ಮಾಡ್ತಿದ್ದೀವಿ ಕಾರ್ಡ್ ನಿಮಗೆ ಅಂತ ಒಂದು ಯಾವುದೋ ಒಂದು ನೀವು ಫಾರ್ಮ್ ಫಿಲ್ಅಪ್ ಮಾಡ್ತೀರಾ, ಕೊಡ್ತೀರಾ. ಆದರೆ ನಿಮಗೆ SBI ಇಂದ ನಿಮಗೆ ಕಾರ್ಡ್ ಸಿಗಲ್ಲ, ನೀವು ರಿಜೆಕ್ಟ್ ಆಗ್ಬಿಡ್ತಾರೆ ಅಪ್ಲಿಕೇಶನ್, ಯು ಆರ್ ನಾಟ್ ಎಲಿಜಿಬಲ್. ಒಂದು ವಾರ ಬಿಟ್ಟು ನಿಮಗೆ ಇನ್ನೊಂದು ಬ್ಯಾಂಕಿಂದ ಫೋನ್ ಮಾಡುತ್ತೆ, ಉದಾಹರಣೆ ಸರ್ RBL ವಿ ಆರ್ ಇಶ್ಯೂಯಿಂಗ್ ಕ್ರೆಡಿಟ್ ಕಾರ್ಡ್ ಫಾರ್ ಯು. ಇಲ್ಲಪ್ಪ ನಾನು SBIಗೆ ಅಪ್ಲಿಕೇಶನ್ ಕೊಟ್ಟಿದ್ದೆ. ಅವನೇ ಹೇಳ್ತಾನೆ, ಸರ್ SBI ನಿಮ್ಗೆ ರಿಜೆಕ್ಟ್ ಆಗಿದೆ, ನಾವು ಕೊಡ್ತೀವಿ ನಿಮಗೆ. ಅರೆ ಯಾಕೆ ರಿಜೆಕ್ಟ್ ಆಗಿದೆ ಏನು ಮ್ಯಾಟರ್ ಇಲ್ಲ, ಇವನ್ಗೆ ಹೆಂಗೆ ಸಿಗ್ತಾ ಡೇಟಾ? ಅದೇ ಇವನ ಡೇಟಾ, ನನ್ನ ಡೇಟಾ ಇವನ್ಗೆ ಎಲ್ಲಿಂದ ಸಿಗ್ತದೆ? ರಿಜೆಕ್ಟ್ ಆಗಿದ್ದ ಅಪ್ಲಿಕೇಶನ್ಸ್ಗಳು ಏನಿರ್ತವೆ ಅದನ್ನೇ ತಗೊಳ್ಳೋಂಥ ಕೆಲವು ರೀಸನ್ಗಳು ಇರ್ತಾರೆ. ಅಂದ್ರೆ ಡೇಟಾ ಎಲ್ಲೆಲ್ಲಿಂದ ಲೀಕ್ ಆಗುತ್ತೆ ಅಂತ ಕೇಳಿದ್ರೆ ಇಷ್ಟು ಬೇರೆ ಬೇರೆ ಕಡೆಯಿಂದ ನಮಗೆ ಗೊತ್ತಿಲ್ಲದೆ ಡೇಟಾಗಳು ಲೀಕ್ ಆಗ್ತಾ ಹೋಗುತ್ತೆ. ಅದನ್ನ ಇಟ್ಕೊಂಡು ಇಟ್ಸ್ ವೆರಿ ಸಿಂಪಲ್ ಟು ಕನೆಕ್ಟ್ ಟು ದ ವಾಟ್ಸ್ಆ್ಯಪ್. ಒಂದು 1000 ನಂಬರ್ ಹಾಕ್ಬಿಟ್ಟು 1000 ನಂಬರ್ ಒಟ್ಟಿಗೆ ಮೆಸೇಜ್ ಕಳಿಸುವಂತ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡ್ತಿದ್ದೀವಿ ನಾವು ಇವತ್ತಿನ ದಿನ. ಸೊ ಆ ರೀತಿಯಲ್ಲಿ 1000 ಜನಕ್ಕೆ ಮೆಸೇಜ್ ಕಳಿಸಿರ್ಬೇಕಾದ್ರೆ ಅವನಿಗೆ ಬರೀ 100 ಜನ ಬಕ್ರಾಗಳು ಸಿಕ್ಕಿದ್ರು ಕೂಡ ಅವ್ನು 1000 ಜನಕ್ಕೆ ಮಾಡುವಂತ ಖರ್ಚು ವೆಚ್ಚ ಎಲ್ಲ ತಗೊಂಡು ಅವ್ನು ಕೋಟ್ಯಾಧೀಶ ಆಗ್ಬಿಡ್ತಾನ. ಅಂದ್ರೆ ಅಷ್ಟು ಮಟ್ಟಿಗೆ ಈ ಸೈಬರ್ ಕ್ರೈಮ್ಗಳು ಈ ಒಂದು ಉದ್ಯೋಗ ಅನ್ನೋ ಒಂದು ಫ್ರಾಡ್ ಏನಿದೆ ಅದು ನಡೀತಾ ಇದೆ. ನೀವು ಹೇಳಿದ್ರಿ ಈಗ ಎಷ್ಟೋ ಲಕ್ಷ ಹಣ ಕಳೆದುಕೊಂಡು ತದನಂತರ ಸೈಬರ್ ಠಾಣೆಗೆ ದೂರು ಕೊಡ್ತಾ ಇದೆ. ಬಟ್ ಅದನ್ನ ಪ್ರಕರಣ ಪತ್ತೆ ಹಚ್ಚೋಕೆ ಪೊಲೀಸರಿಗೆ ಸಾಧ್ಯನಾ ಸರ್? ಸಾಧ್ಯ ಇಲ್ಲ ಅಂತ ಹೇಳೋ ಬರೋದಿಲ್ಲ ನಾನು, ಆದ್ರೆ ಸಾಧ್ಯ ಮಾಡ್ಲಿಕ್ಕೆ ಅದಕ್ಕಿರುವಂತ ಹರ್ಡಲ್ಸ್ಗಳು ಜಾಸ್ತಿ ಇದೆ. ಅಂದ್ರೆ ನಾವು ಟ್ರ್ಯಾಕ್ ಮಾಡ್ತೀವಿ. ಐ ಮೀನ್ ನಾವು ಅಂತ ಕೇಳಿದ್ರೆ ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ, ದಟ್ಸ್ ವಾಟ್ ದ ಪೊಲೀಸ್ ಆಲ್ಸೋ ಯೂಸಸ್. ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಂಡು ಈ ಸೈಬರ್ ಕ್ರಿಮಿನಲ್ಗಳು ಎಲ್ಲಿಂದ ಆಪರೇಟ್ ಮಾಡ್ತಿದ್ದಾರೆ ಎಲ್ಲ ಹುಡುಕ್ಬೋದು. ಯಾವ IP ಇಂದ ಆ ಒಂದು ಕಮ್ಯುನಿಕೇಶನ್ ಬಂದಿದೆ ಎಲ್ಲ ಹುಡುಕ್ಬೋದು. ಆದರೆ ಆ IP ಅಡ್ರೆಸ್ಸು ಭಾರತ ದೇಶದಲ್ಲಿಂದ ಇತ್ತು ಅಂತ ಕೇಳಿದ್ರೆ ಅದಕ್ಕಿರುವಂಥ ಸ್ಕೋಪ್ ಆಫ್ ಇನ್ವೆಸ್ಟಿಗೇಷನ್ ಬೇರೆ. ಆದರೆ ಈ IPಗಳೆಲ್ಲ ದುಬೈ, ಕತಾರು, ಪನಾಮಾ, ಸೌತ್ ಅಮೇರಿಕಾ ಅಂಥ ಕಡೆಯಿಂದ ಇದು ಟ್ರ್ಯಾಕ್ ಆಗುತ್ತೆ ನಮಗೆ. ಅಂದರೆ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಇಂಥ ಕಳ್ಳರನ್ನ ಕರ್ಕೊಂಡ್ಬರ್ಲಿಕ್ಕೆ ನಮ್ಮಲ್ಲಿ ಯಾವುದೋ ಥರ ಟ್ರೀಟಿ ಇಲ್ಲ. ಟ್ರೀಟಿ ಅಂತ ಕೇಳಿದ್ರೆ ಇಫ್ ಇಟ್ ಇಸ್ ಟೆರರಿಸಮ್, ಯಾರೊಬ್ಬ ನಮ್ಮ ದೇಶ ಟೆರರಿಸ್ಟ್ ದೇಶದ ಕಂಟ್ರಿ ಅಂತ ಕೇಳಿದ್ರೆ ಎಷ್ಟೋ ದೇಶ ಟ್ರೀಟಿ ಮಾಡ್ಕೊಂಡಿರೋ ಪ್ರಕಾರ ಆ ದೇಶದ ಒಂದು ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಅವನ್ನ ಹಿಡಿದ್ಬಿಟ್ಟು ನಮ್ಗೆ ಒಪ್ಪಿಸ್ಬಿಡ್ತಾರೆ. ಆ ಥರ ಕೆಲವು ಟ್ರೀಟಿಗಳಿದೆ. ಈ ಥರ ಒಂದು ಕ್ರೈಮ್ಗಳಿಗೆ ಟ್ರೀಟಿ ಇಲ್ಲ. ದಿಸ್ ಇಸ್ ಅ ವೈಟ್ ಕಲರ್ ಕ್ರೈಮ್. ಆ ಒಂದು ಕಾರಣಕ್ಕೆ ಈ ಸೈಬರ್ ಕದೀಮರುಗಳು ಎಲ್ಲ ಇಂತಿಂಥ ದೇಶಗಳನ್ನ ಕೂತ್ಕೊಂಡು ತುಂಬಾ ಬಿಂದಾಸ್ ಆಗಿ ಇಂಡಿಯನ್ ಡೇಟಾಬೇಸ್ನ ಟಾರ್ಗೆಟ್ ಮಾಡಿಕೊಂಡು ಅವರು ಫ್ರಾಡ್ ಮಾಡ್ತಾ ಕೂತಿದ್ದಾರೆ. ಅದಕ್ಕೆ ನಮ್ಮ ದೇಶದಲ್ಲಿನ ಎಷ್ಟೋ ಏಜೆನ್ಸಿಗಳಿರ್ಬೋದು, ಎಷ್ಟೋ ಮ್ಯಾನ್ ಪವರ್ಗಳಿರ್ಬೋದು,
ಎಲ್ಲ ಜೊತೆ ಕೂಡಿ ಒಳ್ಳೆ ಸ್ಟ್ರಾಂಗ್ ನೆಟ್ವರ್ಕ್ ಮಾಡ್ಕೊಂಡು ಕಲೆಕ್ಟಿವ್ ಆಪರೇಟ್ ಮಾಡ್ತಿದ್ದಾರೆ. ಓಕೆ. ಅಷ್ಟು ಸ್ಟ್ರಾಂಗ್ ನೆಟ್ವರ್ಕ್ ಏನಿದೆ ಅದು ನಮ್ಮ ಲಾ ಎನ್ಫೋರ್ಸ್ಮೆಂಟ್ ಇಲ್ಲ. ಆ ಒಂದು ಕಾರಣಕ್ಕೆ ಇನ್ವೆಸ್ಟಿಗೇಷನ್ ಆಸ್ಪೆಕ್ಟ್ ಏನಿದೆ ಎಲ್ಲ ಒಂದ್ ಕಡೆ ಅದು ವೀಕ್ ಆಗುತ್ತೆ. ವೀಕ್ ಆಗ್ತಿರೋದು ನಾಟ್ ಬಿಕಾಸ್ ಆಫ್ ಕಾಂಪಿಟೆನ್ಸಿ ಆಫ್ ದಿ ಇನ್ವೆಸ್ಟಿಗೇಷನ್, ಬಟ್ ಪ್ರಾಪರ್ ಆರ್ಗನೈಸ್ಡ್ ಸೆಟಪ್ ಫಾರ್ ದ ಇನ್ವೆಸ್ಟಿಗೇಷನ್. ಅವನು 100 ಜನ ಮೋಸ ಮಾಡ್ತಾರೆ ಸೈಬರ್ ಕ್ರಿಮಿನಲ್. 100 ಜನ ಕಂಪ್ಲೇಂಟ್ ಮಾಡ್ತಾರೆ. ಆ 100 ಜನ ಒಂದೇ ಕಡೆ ಕುತ್ಕೊಂಡಿರ್ತಾರ? ಇಲ್ಲ. 100 ಜನ ಒಂದೇ, ಉದಾಹರಣೆಗೆ 100 ಜನ ಯಾರು ಮೋಸ ಹೋಗಿರ್ತಾರೆ, 2 ಕೂಡ ಅವನು ಎಂಜಿನ್ ಕುತ್ಕೊಂಡಿರ್ತಾರ? ಇಲ್ಲ. 100 ಜನ 100 ಬೇರೆ ಬೇರೆ ಭಾಗ ಕುತ್ಕೊಂಡಿರ್ತಾರೆ. ಬಟ್ ನೆಟ್ವರ್ಕ್ ಒಂದೇ ಆಗಿರುತ್ತೆ. ಮೋಸ ಮಾಡುವಂತ ನೆಟ್ವರ್ಕ್ ಒಂದೇನೆ. ಯಾರು ಮೋಸ ಹೋಗಿರ್ತಾರಲ್ಲ ಅದು ಬೇರೆ. 100 ಜನ ಮೋಸ ಹೋಗಿರ್ತಾರೆ, 100 ಜನ ಕಂಪ್ಲೇಂಟ್ ಮಾಡ್ತಾರೆ. ಒಬ್ಬ ಬೆಂಗಳೂರು, ಇನ್ನೊಬ್ಬ ಮೈಸೂರು, ಇನ್ನೊಬ್ಬ ವಿಜಯವಾಡ ಅನ್ಕೊಂಡು ಅಥವಾ 100 ಕಡೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಎಲ್ಲ ಕಡೆ ಕಂಪ್ಲೇಂಟ್ ಆಗಿರೋದು ಒಬ್ಬರ ಮೇಲೆ. 100 ಜನ ಪೊಲೀಸ್ ಆಫೀಸರ್ಗಳು ಒಬ್ಬರನ್ನ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಇಲ್ಲಿ ಕೂಡ ಇವನ್ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ ಬಿಕಾಸ್ ಆಫ್ ಇಂಟರ್ ಸ್ಟೇಟ್ ಇಶ್ಯೂಸ್. ಇಫ್ ಇಟ್ ಇಸ್ ಎ ನ್ಯಾಷನಲ್ ಡೇಟಾಬೇಸ್ ಅದಕ್ಕೆ ಒಂದು ಆಸ್ಪೆಕ್ಟ್ ಬೇರೆ. ಎಲ್ಲಾ ಕ್ರೈಮ್ಗಳು ಕೂಡ ಒಂದೇ ನೆಟ್ವರ್ಕ್ಗೆ ಈ ಒಂದು ಸೈಬರ್ ಕ್ರೈಮ್ ಹೋಗ್ತಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಮ್ಯಾನ್ ಪವರ್ ಏನಿದೆ ಅದು ಇಟ್ ಜಸ್ಟ್ ಮಲ್ಟಿಪ್ಲೈಸ್ ಟು ಫೈಂಡ್ ದ ಸೇಮ್ ಪರ್ಸನ್. ಇವ್ರು ಹುಡ್ಕೋಷ್ಟ್ರ ನಂಬರ್ ಬ್ಲಾಕ್ ಮಾಡಿರ್ತಾನೆ, ಅವನೆಲ್ಲ ಬೇರೆ ಕಡೆ ಹೋಗಿರ್ತಾನೆ, ಸಿಗೋದಿಲ್ಲ. ಸೊ 100 ಪೀಪಲ್ಸ್ ಮ್ಯಾನ್ ಪವರ್ ಈಸ್ ವೇಸ್ಟೆಡ್ ಜಸ್ಟ್ ಟು ಫೈಂಡ್ ಒನ್ ಪರ್ಸನ್ ಹೂ ಇಸ್ ಅ ಫ್ರಾಡ್ಸ್ಟರ್. ಆದ್ರೆ ಅವನು ಒಂದು ಮ್ಯಾನ್ ಪವರ್ ಯೂಸ್ ಮಾಡ್ಕೊಂಡು 100 ಜನ ಟಾರ್ಗೆಟ್ ಮಾಡ್ತಾರೆ. ನಾವು 100 ಜನ ಯೂಸ್ ಮಾಡ್ಕೊಂಡು ಒಬ್ಬನ ಟಾರ್ಗೆಟ್ ಮಾಡ್ತಿದೀವಿ. ಸೊ ದಿಸ್ ಇಸ್ ದ ಲ್ಯಾಬ್ಸ್ ಇನ್ ದ ಕ್ರೈಮ್ ಅಂಡ್ ಇನ್ವೆಸ್ಟಿಗೇಷನ್. ಆ ಒಂದು ಹಂತಕ್ಕೆ ಡಿಲೇ ಆಗುತ್ತೆ. ಕನ್ವಿಕ್ಷನ್ ರೇಟ್ ಇನ್ ಸೈಬರ್ ಕ್ರೈಮ್ ಇಸ್ ವೆರಿ ವೆರಿ ಲೋ. ಚಾಲೆಂಜಸ್ ಆರ್ ಪ್ಲೆಂಟಿ, ಅಷ್ಟು ಮಾತ್ರ ಹೇಳ್ಬೋದು. ಓಕೆ ಸರ್, ಈಗ ಇದರಲ್ಲಿ ಕಾಲೇಜ್ ಯುವಕರನ್ನ ಟಾರ್ಗೆಟ್ ಮಾಡ್ತಾರಾ ಅಥವಾ ಈಗ ಹೊಸದಾಗಿ ಉದ್ಯೋಗ ಹುಡುಕೋ ಯುವಕರನ್ನ ಟಾರ್ಗೆಟ್ ಮಾಡ್ತಾರೆ? ಯಾವ ರೀತಿ? ಯಾಕಂದ್ರೆ ಹೊಸದಾಗಿ ಹುಡುಕೋರ ಕೈಯಲ್ಲಿ ದುಡ್ಡಿರಲ್ಲ. ಸೊ ಇಂಥ ಸಂದರ್ಭ ಎದುರಾಗಿರೋ ಪರಿಸ್ಥಿತಿ ಇದೆಯಾ ಸರ್? ಮೇಡಮ್, ಹೊಸದಾಗಿ ಹುಡುಕೋರ್ಗೆ ಅನ್ನೋದಕ್ಕಿಂತ ಈ ಒಂದು ಆಸ್ಪೆಕ್ಟ್ಗೆ ದುರಾಸೆ ಬೀಳುವಂಥದ್ದು ಕೆಲಸ ಮಾಡ್ತಿರೋಂಥವ್ರೆ. ಹೊಸದಾಗಿ ಕೆಲಸ ಮಾಡ್ತಾರೆ, ಹೊಸದಾಗಿ ಕೆಲಸ ಹುಡುಕ್ತಿರ್ತಾರೆ ಹುಡುಗರುಗಳು. ಅವ್ರ ಹತ್ರ ದುಡ್ಡಿರೋದಿಲ್ಲ. ಹೌದು, ಅವರು ಒಂದು 150 ರೂಪಾಯಿ ತಗೋತಾರೆ ಅಷ್ಟೇ ಹೊರತು ಮತ್ತೆ 5,000 ರೂಪಾಯಿ ಹಾಕೋದಿಲ್ಲ ಎರಡನೇ ಹಂತದಲ್ಲಿ ಅವರು. ಸೊ ಅವರು ಅದಕ್ಕೆ ಪ್ರಾಸ್ಪೆಕ್ಟಿವ್ ಕ್ರಿಮಿನಲ್ಸ್ ಅಲ್ಲ ಅವ್ರಿಗೆ. ಮತ್ತೆ ಅವರು ಯಾವಾಗ ನಾವು ದುಡ್ಡು ಹಾಕ್ಬೇಕು ಅಂತ ಬರುತ್ತೆ ಅವ್ರು ಹಿಂದೆ ಹೋಗ್ಬಿಡ್ತಾರೆ. ಅವ್ರು ಮೂವ್ ಮಾಡೋದೇ. ಯಾಕೆ ದುಡ್ಡಿದ್ದು ಆಸೆ ಬಿಟ್ಟು ದುರಾಸೆ ಪಡ್ತಾರಲ್ಲ ಅವರು ವಂಚನೆ ಆಗುವಂತ ಪ್ರಕಾರ ಈ ಒಂದು ಉದ್ಯೋಗ ಸ್ಕ್ಯಾಮ್. ಆ ಹಂತದಲ್ಲಿ ಹೊಸ ಯುವಕರುಗಳು ಸೇಫ್ ಆಗಿದೆ. ಬಟ್ ನಾನು ಮೊನ್ನೆ ಅದೊಂದು ನಾನು ಈ ತರ ಮೆಸೇಜ್ಗಳು ಬಂದಾಗ ಐ ಮೂವ್ ಫಾರ್ವರ್ಡ್, ಐ ಎಂಗೇಜ್, ಅದನ್ನ ಕನ್ಫರ್ಮ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಮೊನ್ನೆ ಇದೇ ರೀತಿ ಯಾವುದೋ ಒಂದು ಸ್ಕ್ಯಾಮ್ ಬಂತು ನನಗೆ ಯಾವುದೋ ಒಂದು 150 ರೂಪಾಯಿ ಬರ್ಬೇಕಿತ್ತು ನನಗೆ, ಒಂದು ಲೈಕ್ ಮಾಡಿದ ಕಾರಣಕ್ಕೋಸ್ಕರ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕಳಿಸಿ ದುಡ್ಡು ಹಾಕ್ತೀವಿ ಅಂತ ಕಳಿಸಿದ್ರು. ನಾನು ಪ್ರಧಾನ ಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್ ಅಕೌಂಟ್ ಡೀಟೇಲ್ಸ್ ಕೊಟ್ಬಿಟ್ಟು ಅದು ದುಡ್ಡು ಹಾಕ್ಸಿದೀನಿ ನಾನು. ಏನಾಗುತ್ತೆ, ಅದು ನಮ್ಮ ಅಕೌಂಟ್ ಕೊಟ್ಬಿಟ್ಟು ನಾವು ದುಡ್ಡು ಹಾಕ್ಸ್ಕೊಂಡ್ಬಿಟ್ರೆ ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಅಕೌಂಟ್ ಫ್ರೀಸ್ ಆಗುತ್ತೆ ನಮ್ಗೆ. ಬಿಕಾಸ್ ಸೈಬರ್ ಕ್ರೈಮ್ ಇಂದ ಬಂದು ನೆಟ್ವರ್ಕ್ ದುಡ್ಡು ನಮ್ಮ ಅಕೌಂಟ್ ಬಂತು ಅಂತ ಕೇಳಿದ್ರೆ ಅಕೌಂಟ್ ಫ್ರೀಸ್ ಆಗುತ್ತೆ ನಮ್ಗೆ. ಬಟ್ ಯಾವಾಗ ಆ ಅಕೌಂಟ್ ನ್ಯಾಷನಲ್ ರಿಲೀಫ್ ಫಂಡ್ ಹೋಯ್ತೀವಲ್ಲ ಅಮೌಂಟ್, ಅದು ಹೆಂಗೋ ಫ್ರೀಸ್ ಆಗೋದಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ಬಿಡಿಸ್ಬಿಡ್ತಾರೆ ಅದನ್ನ. ಆ 150 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಿ ಸಮಾಧಾನ ಅಷ್ಟೇ. ಬಿಕಾಸ್ ಒಬ್ಬ ಫ್ರಾಡ್ಸ್ಟರ್ ದುಡ್ಡು ನಾವು ಎಷ್ಟು ಉಳಿಸೋದು ಅಷ್ಟೇ ಒಳ್ಳೇದು ನಮಗೆ. ಸೊ ಐ ಡೈವರ್ಟೆಡ್ ದಟ್ ಟು ಪ್ರಧಾನ ಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡ್. ಬಟ್ ದ ಅನ್ಫಾರ್ಚುನೇಟ್ ಸಿಚುಯೇಷನ್ ಇಸ್ ದಟ್ ಒಬ್ಬ ಫ್ರಾಡ್ಸ್ಟರ್ ನಿಮ್ಮ ಯಾವ ಅಕೌಂಟು, ನಿಮ್ಮ ಹೆಸರೇನು ಅದನ್ನು ಕೂಡ ಚೆಕ್ ಮಾಡೋದಿಲ್ಲ ಅವನು. ನೀವು ಯಾವುದೇ ಅಕೌಂಟ್ ಕೊಡಿ ನಿಮ್ಗೆ ಫಸ್ಟ್ ದುಡ್ಡು ಹಾಕ್ತಾನ ಅವನು. ಬಿಕಾಸ್ ಹಿ ವಾಂಟ್ ಟು ವಿನ್ ಯುವರ್ ಕಾನ್ಫಿಡೆನ್ಸ್. ಅದನ್ನ ತೋರಿಸಿದ ಪ್ರಕಾರ ಪ್ರಧಾನ ಮಂತ್ರಿ PMNRF ಅಂತ ಬರ್ತದೆ, ಅದು ಕೂಡ ವೆರಿಫೈ ಮಾಡೋದಿಲ್ಲ ಫ್ರಾಡ್ಸ್ಟರ್. ಅಂದ್ರೆ ಅವ್ರಿಗೆ ಅಷ್ಟು ಕೂಡ ಬುದ್ಧಿ ಇರೋದಿಲ್ಲ. ಅವ್ರೊಂದು ಬೋರ್ಡ್ ಕೊಟ್ಬಿಟ್ಟಿರ್ತಾರೆ, ಇಷ್ಟು ಮಾಡಬೇಕು, ಅಕೌಂಟ್ ಡೀಟೇಲ್ಸ್ ಬರುತ್ತೆ, ದುಡ್ಡು ಹಾಕ್ಬೇಕು, ಆ ಸ್ಕ್ರೀನ್ ಶಾಟ್ ನ ಕಳಿಸ್ಕೊಡ್ಬೇಕು, ಗೇನ್ ದ ಕಾನ್ಫಿಡೆನ್ಸ್, ಗೇನ್ ಮೋರ್ ಮನಿ. ಅಷ್ಟು ವಿಚಾರ ಕೊಟ್ಟೋದ್ರಿಂದ ಆಕ್ಚುಲಿ ಉದ್ಯೋಗ ವಂಚನೆ. ಯಾರು ಉದ್ಯೋಗ ಬೇಕು ಅಂತ ಹೋಗ್ತಿದ್ದಾರೆ ಅವರು ವಂಚನೆ, ಅದಕ್ಕೂ ಕೆಲಸ ಮಾಡ್ತೀವಲ್ಲ ಸೈಬರ್ ಕ್ರಿಮಿನಲ್, ಅವನು ವಂಚನೆ ಆಗ್ತಿಲ್ಲ. ಅವನು ಅದೇ ಉದ್ಯೋಗ, ವಂಚನೆ ಮಾಡದೇ ಉದ್ಯೋಗ ಅವನಿಗೆ, ಅವನು ಈಸ್ ಪ್ರಾಫಿಟಬಲ್. ಯಾರು ಇಲ್ಲಿ ಅಮಾಯಕರು ನಮಗೆ ಉದ್ಯೋಗ ಬೇಕು ಅಂತ ಹೋಗ್ತಿದ್ದಾರೆ ಅವರು ವಂಚನೆ. ಓಕೆ ಸರಿ, ಕೊನೆಯದಾಗಿ ಯುವಕರಿಗೆ ಆಗಿರ್ಬೋದು, ಈಗಾಗಲೇ ವಂಚನೆಗೆ ಒಳಗಾದವ್ರಿಗೆ ಯಾವ ರೀತಿ ಕಿವಿ ಮಾತು ಹೇಳ್ತೀರಾ? ಯಾವ ರೀತಿ ಅವರು ಬಹಳಷ್ಟು ಸೇಫ್ ಆಗಿರ್ಬೇಕು? ಮೇಡಮ್, ಫಸ್ಟ್ ಆಫ್ ಆಲ್ ನಾನು ಪದೇ ಹೇಳ್ತಿದ್ದೀನಿ, ನಿಮ್ಮ ಕಣ್ಣು ಮುಂದೆ ಇರೋದನ್ನ ನೀವು
ನಂಬಬೇಕಷ್ಟೇ ಹೊರತು ನಮ್ಮ ಡಿಜಿಟಲ್ ವರ್ಲ್ಡ್ ಅಲ್ಲಿ ಯಾವುದೇ ವಿಚಾರನ ನೀವು ಎಕ್ಸ್ಪೀರಿಯನ್ಸ್ ಮಾಡೋ ವಿಚಾರ ಬೇರೆ, ಡಿಗ್ರಿ ಆಫ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಬೇರೆ. ನಮ್ಗೆ ಏನ್ಸುತ್ತೆ ದೂರದ ಬಿಟ್ಟ ನುಡಿಗೆ ಏನ್ ಹೇಳ್ತೀವಲ್ಲ, ಒಂದು ಡಿಜಿಟಲ್ ಆಫರ್ ಬಂದ್ಬಿಟ್ಟು ನಾನು ಮಿಸ್ ಮಾಡ್ಕೊಂಡ್ಬಿಟ್ರೆ ನಾನೇ ಮೋಸ ಹೋದಂಗೆ ಲೆಕ್ಕದಲ್ಲಿ ಅಂತ ಒಂದು ಆಫರ್ ಬಂದಿದ್ರೆ ಸುಮ್ಮನೆ ಕ್ಲಿಕ್ ಮಾಡ್ಬಿಟ್ಟು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟು ಆ ವೋಚರ್ ತಗೊಳ್ಳೋದಕ್ಕೆ ಮಾಡೋದು. ಆಫರ್ ಬಂತು ಅಂತ ಕೇಳಿದ್ರೆ ನಾನು ದುಡ್ಡು ಹಾಕ್ಬಿಟ್ಟು ಕೆಲಸ ಮಾಡುವಂಥದ್ದು, ಇದೆಲ್ಲ ಕೂಡ ನಾನು ಜನಕ್ಕೆ ಐ ಮೀನ್ ಗೊತ್ತಿದ್ದು ಮಾಡೋದು ತಪ್ಪಿಲ್ಲ. ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಯಾರು ನಂಬುವಾಗಿಲ್ಲ, ಯಾವ ಒಂದು ಆಫರ್ನ ಕೂಡ ನಂಬುವಾಗಿಲ್ಲ. ಎಸ್ಪೆಷಲಿ ಈ ಒಂದು ಟಾಪಿಕ್ ಆಫ್ ಡಿಸ್ಕಷನ್ ಬಂದಾಗ, ಉದ್ಯೋಗ ವಂಚನೆ ಅಂತ ಬಂದಾಗ, ಆನ್ಲೈನ್ ಜಾಬ್ಸ್ ನೆವರ್ ಸೇಫ್. ನಿಮಗೆ ಎಷ್ಟೇ ಅವ್ರು ದುಡ್ಡು ಹಾಕ್ತೀವಿ ಅಂದ್ರೂ ಕೂಡ ನಿಮಗೆ ದುಡ್ಡು ಬರೋ ತನಕ ನಿಮಗೆ ಕಾನ್ಫಿಡೆನ್ಸ್ ಇರಬಾರ್ದು. ಮತ್ತೆ 100 ರೂಪಾಯಿ ಹಾಕ್ಬಿಟ್ಟು 5,000 ರೂಪಾಯಿ ನೀವು ವಾಪಸ್ ಹಾಕಿ ಅಂತ ಕೇಳಿದ್ರೆ ಅದು ಉದ್ಯೋಗ ಅವ್ನು ಕೊಡ್ತಿಲ್ಲ, ನೀವು ಕೊಡ್ತಿಲ್ಲ ಉದ್ಯೋಗ ಅವನು. ಸೊ ನೀವು ಉದ್ಯೋಗ ಬೇಕಾ ಇನ್ನೊಬ್ರು ಕೊಡ್ತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಉದ್ಯೋಗ ಬೇಕಿದೆ, ದುಡ್ಡು ಅವ್ನು ಕೊಡ್ಬೇಕಿದೆ, ನಿಮಗೆ ನೀವು ದುಡ್ಡು ಕೊಡಬಾರ್ದು ಅವ್ನಿಗೆ. ಸೊ ಇಷ್ಟು ವಿಚಾರ ತಿಳ್ಕೊಂಡ್ಬಿಟ್ರೆ ಎಷ್ಟೋ ಫ್ರಾಡ್ಗಳನ್ನ ಅವಾಯ್ಡ್ ಮಾಡೋದು ಅಂತ ಹೇಳ್ತೀನಿ. ಓಕೆ, ಹಾಗೇನೆ ಅಂದ್ರೆ ಹೋಗಿ ದೂರು ಕೂಡ ಕೊಡ್ಬೇಕಲ್ವಾ ಸರ್? ಮೇಡಮ್ ದೂರು ಕೊಡ್ತಾರೆ, ಏನಾಗುತ್ತೆ ದೂರು ಕೊಡ್ಲಿಕ್ಕೆ ನಾವು ಏನೇ ವಂಚನೆ ಆಗಿ ಏನೇ ಮೋಸ ಆಗಿ ಸೀದಾ ಪೊಲೀಸ್ ಸ್ಟೇಷನ್ ಹೋಗ್ಬಿಡ್ತೀವಿ ನಾವು. ನೀವು ಪೊಲೀಸ್ ಸ್ಟೇಷನ್ ತನಕ ಹೋಗ್ತೀರಾ, ಕಂಪ್ಲೇಂಟ್ ಬರೋ ಕಾರಣಕ್ಕೋಸ್ಕರ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಬೇರೆ ವಿಚಾರ. ಆದ್ರೆ ನೀವು ವಂಚನೆ ಆಗದೆ ಕೂಡ ನಮ್ಮ ಒಂದು ಜವಾಬ್ದಾರಿ ಇರ್ತದಲ್ಲ. ನಾವು ತೊಗೊಳೋ ಎಲ್ಲ ವಿಚಾರ ಪೊಲೀಸರ ಕೊಡ್ತಿದ್ರೆ ಯಾಕೆ ಇವತ್ತಿನ ದಿನ ಇನ್ವೆಸ್ಟಿಗೇಷನ್ ಡಿಲೇ ಆಗಿದೆ ಅಂತ ಕೇಳಿದ್ರೆ ಇಷ್ಟೋ ಸಾವಿರಗಳ ಕೇಸ್ಗಳು ಸ್ಟೇಷನ್ ಮುಂದೆ ಕೂತ್ಕೊಂಡಿದೆ, ಅವ್ರಿಗೆ ದಿನನಿತ್ಯ ರಿಪೋರ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ನಾವು ಸ್ವಲ್ಪ ಗಮನ ಇಟ್ಕೊಂಡಿದ್ರೆ ಪೊಲೀಸ್ಗೆ ಹೋಗೋ ಕೇಸ್ಗಳು ಕಡಿಮೆ ಆಗುತ್ತೆ. ಬಟ್ ಮೋಸ ಪೊಲೀಸ್ ಸಂಖ್ಯೆ ಹೋಗ್ತೀವಿ ನಾವು, ಅಲ್ಲಿಂದ ಅವರು ವಿಚಾರಣೆ ಮಾಡ್ತಾರೆ. ಕೆಲವು ಸಕ್ಸಸ್ ಆಗುತ್ತೆ, ಕೆಲವು ಸಕ್ಸಸ್ ಆಗೋದಿಲ್ಲ. ಸೊ ದಿಸ್ ಇಸ್ ದ ಕಾನೂನಲ್ಲಿ ಶಿಕ್ಷೆ ಇದಕ್ಕೆ ಅಂದ್ರೆ ಈಗ ಮರ್ಡರ್ ಮಾಡಿದ್ರೆ ಇಷ್ಟು ವರ್ಷ ಈ ರೀತಿ ಅದ. ಉದ್ಯೋಗ ವಂಚನೆಗೆ ಬಂದಾಗ ಕಾನೂನಿನಲ್ಲಿ ಶಿಕ್ಷೆ ಕರೆಕ್ಟ್ ಆಗಿದೆಯಾ, ಎಷ್ಟು ವರ್ಷ ಅಂತ ಏನಾದ್ರು? ಈ ಉದ್ಯೋಗ ವಂಚನೆ ಅಂತ ಬಂದಾಗ ಇದು ಬರೀ ಸೈಬರ್ ಕ್ರಿಮಿನಲ್, ಸೈಬರ್ ಫ್ರಾಡ್ ಅಂತ ಮಾತ್ರ ಬರೋದಿಲ್ಲ. ದಿಸ್ ಅಗೇನ್ ಚೀಟಿಂಗ್. ನಮ್ಮ IPC ಸೆಕ್ಷನ್ ಕೂಡ ಮಾಡ್ತಿದ್ರು ಅದು. ಓಕೆ, ಚೀಟಿಂಗ್ ವರ್ಷ ಇದೆ. ಭಾರತದಲ್ಲಿ ಸೈಬರ್ ಅಂತ ಬಂದಾಗ ಅದಕ್ಕಿರುವಂತ ಪನಿಷ್ಮೆಂಟ್ಗಳು ಬೇರೆ ಇದೆ, ಕೆಲವು ಆಕ್ಟಿವಿಟಿಗಳು IPC ಕೂಡ ಅದಕ್ಕೆ ಇನ್ವಾಲ್ವ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಒಳ್ಳೆ ಪನಿಷ್ಮೆಂಟ್ಗಳಿದೆ, ಒಳ್ಳೆ ಪೆನಾಲ್ಟಿಗಳಿದೆ. ಬಟ್ ದ ರಿಯಾಲಿಟಿ ಇಸ್ ದಟ್ ಈ ವಂಚನೆಕಾರನ ಹಿಡ್ಕೊಂಡು ಕರ್ಕೊಂಡ್ ಬರೋ ವಿಚಾರ ಸ್ವಲ್ಪ ಚಾಲೆಂಜ್ ಆಗಿದೆ. ಓಕೆ, ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪನೀಂದ್ರ ಅವರು ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ಇತ್ತೀಚೆಗೆ ಏನು ಉದ್ಯೋಗ ಅನ್ನೋದಿದೆ ಅದನ್ನ ನಂಬ್ಕೊಂಡು ಬಹಳಷ್ಟು ಜನ ಮೋಸ ಹೋಗುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆದ್ರೆ ನಾವು ಯಾವ ರೀತಿ ಸೇಫ್ ಆಗಿರ್ಬೇಕು ಅನ್ನೋ ಮಾತನ್ನ ಕೂಡ ಬಹಳಷ್ಟು ವಿಚಾರಗಳನ್ನ ಜಿ ಕನ್ನಡ ಜೊತೆ ಹೇಳ್ತಾ ಹೋದ್ರು. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್.